ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನೋಡ್ತಾ ಇಲ್ಲಿ ನಾವು ನೋಡೋಣ. ಇಲ್ಲಿ ತೊಗರಿ ಎಜುಕೇಷನ್ ಸೊಸೈಟಿಯಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ರೋಟ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ರೋಟ್ರಿ ಮತ್ತು ಪಿ ಯು ಕಾಲೇಜ್, ಇಲ್ಲಿ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜ್ಗಳಲ್ಲಿ ಈ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ನೋಡಬಹುದು. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನೀವಿಲ್ಲಿ ಗಮನಿಸಬಹುದು. PB ರೋಡ್, ರಾಣೆಬೆನ್ನೂರು ಡಿಸ್ಟಿಕ್ ಹಾವೇರಿ. ಅವರ ಫೋನ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಈ ಒಂದು ಫೋನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವಿಲ್ಲಿ ಪಡೆಯಬಹುದು. ಇಲ್ಲಿ ವಾಂಟೆಡ್ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ನೀವು ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇದು 53 ವರ್ಷದ ಒಂದು ಓಲ್ಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಇಲ್ಲಿ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಹುದ್ದೆಗಳು ನಾವೀಗ ನೋಡೋಣ. ಹೆಡ್ ಮಾಸ್ಟರ್ ಮತ್ತು ಹೆಡ್ ಮಿನಿಸ್ಟರ್ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮಿನಿಮಮ್ 5 ವರ್ಷದ ಅನುಭವ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಇಲ್ಲಿ ಕ್ವಾಲಿಫಿಕೇಷನ್ ನೀವು MA BEd ಮಾಡಿರಬೇಕಾಗುತ್ತದೆ. ಜೊತೆಗೆ MA BEd ಅಥವಾ MEd ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ನೀವು ಇಂಗ್ಲೀಷ್ನಲ್ಲಿ ಆಪ್ಷನಲ್ ಇಂಗ್ಲೀಷನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ MSc BEd ಆದರೂ ಕೂಡ ಇಲ್ಲಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 3 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿಯಾಗಿ ಇಂಗ್ಲೀಷ್ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು BA BEd ಮಾಡಿರಬೇಕು. ಜೊತೆಗೆ ಇಂಗ್ಲೀಷ್ನಲ್ಲಿ ನೀವು ಆಪ್ಷನಲ್ವಾಗಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಒಟ್ಟು 3 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ನಂತರ ಇಲ್ಲಿ ಕನ್ನಡ ಮತ್ತು ಹಿಂದಿ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು BA BEd ಮಾಡಿರಬೇಕಾಗುತ್ತದೆ. ಮತ್ತು ಇಲ್ಲಿ ಕನ್ನಡ ಮತ್ತು ಹಿಂದಿಯಲ್ಲಿ ನೀವು ಆಪ್ಷನಲ್ ಆಗಿ ತೆಗೆದುಕೊಂಡು ಅಧ್ಯಯನ ಮಾಡಿರಬೇಕು. ಒಟ್ಟು 3 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದೇನಿದೆ ಸೈನ್ಸ್ ಟೀಚರ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ನೀವು BSc BEd MSc BEd ಮಾಡಿರಬೇಕು. ಜೊತೆಗೆ CBZನಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಇಲ್ಲಿ ಕೂಡ 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ನಂತರ ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೂಡ ನೀವು BA BEd ಮಾಡಿರಬೇಕು. ಹಿಸ್ಟ್ರಿ ಮತ್ತು ಇಂಗ್ಲೀಷ್ನಲ್ಲಿ ನೀವು ಆಪ್ಷನಲ್ ಆಗಿ ಅಧ್ಯಯನ ಕೂಡ ಇಲ್ಲಿ ಮಾಡಿರಬೇಕಾಗುತ್ತದೆ. ಒಟ್ಟು 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಡ್ರಾಯಿಂಗ್ ಮತ್ತು ಕ್ರಾಫ್ಟ್ ಟೀಚರ್ಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೂಡ ನೀವು AM ಅಥವಾ DMCಯಲ್ಲಿ ಉತ್ತೀರ್ಣರಾಗಿರಬೇಕು. ಒಟ್ಟು 2 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ನಂತರ ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂದರೆ P ಟೀಚರ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೂಡ ನೀವು BA BEd ಅಥವಾ BCom ಇಲ್ಲಾಂದರೆ BPed ಮಾಡಿರಬೇಕಾಗುತ್ತದೆ. ಒಟ್ಟು 3 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ನಂತರ ಇಲ್ಲಿ ಪ್ರೈಮರಿ ಸೆಕ್ಷನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ DEd ಮಾಡಿರಬೇಕಾಗುತ್ತದೆ. 3 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿಯಾಗಿ ಫಾರ್ ಲೋವರ್ ಪ್ರೈಮರಿ ಸೆಕ್ಷನ್ಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೂಡ ನೀವು BEd ಅಥವಾ DEd ಮಾಡಿರಬೇಕಾಗುತ್ತದೆ. 4 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಜೆಂಟ್ಸ್ ಪಿಯೂನ್ ಅಂದರೆ ಪುರುಷ ಪಿಯೂನ್ಗಳಿಗೆ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ನೀವು 10th ಇಲ್ಲ ಅಂದರೆ 7th ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತದೆ. ಒಟ್ಟು 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿ ಲೇಡೀಸ್ ಪಿಯೂನ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೂಡ ನೀವು 10th ಮತ್ತು 7th ಪಾಸ್ ಆಗಿರಬೇಕಾಗುತ್ತದೆ. ಒಟ್ಟು 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಡ್ರೈವರ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ 3 ವರ್ಷದ ಡ್ರೈವರ್ ಅನುಭವ ಹೊಂದಿರಬೇಕು ಮತ್ತು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ವಿತ್ ಹೆವಿ ಬ್ಯಾಡ್ಜ್ ಕೂಡ ಇಲ್ಲಿ ಹೊಂದಿರಬೇಕಾಗುತ್ತದೆ. ಜೊತೆಗೆ 3 ಹುದ್ದೆಗೆ ಈ ಒಂದು ನೇಮಕಾತಿಯಲ್ಲಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಈ ಒಂದು ಎಲ್ಲಿ ಬರ್ತದೆ ಅಂದರೆ ಟೀಚರ್ಸ್ ಹೂ ಹ್ಯಾವ್ ದ ಕಂಪ್ಲೀಟೆಡ್ ದೇರ್ ಎಜುಕೇಷನ್ ಅಂದರೆ ನೀವು ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಇಂಗ್ಲೀಷ್ ಮಾಹಿತಿ ಕೂಡ ಇಲ್ಲಿ ಇರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ 3 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ದ ಎಲಿಜಿಬಲ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಅಂದರೆ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ₹100 DDಯನ್ನು ಕೂಡ ನೀವು ಇಲ್ಲಿ ಕಟ್ಟಬೇಕಾಗುತ್ತದೆ. ಅಂದರೆ ಅದು ಯಾರ ಹೆಸರಿಗೆ ನೀವು DDಯನ್ನು ಇಲ್ಲಿ ಕಟ್ಟಬೇಕಂದ್ರೆ ನೇಮ್ ಆಫ್ ದ ಚೇರ್ಮನ್ ಸೆಕ್ರೆಟರಿ ಟ್ಯಾಗೂರ್ ಎಜುಕೇಷನ್ ಸೊಸೈಟಿ ರಾಣೆಬೆನ್ನೂರು ಇವರ ಹೆಸರಿಗೆ ನೀವು ₹100 DDಯನ್ನು ಕಟ್ಟಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶಾಲ್ ರೀಚ್ ಆಫ್ ದ ಬಿಫೋರ್ ಅಂದರೆ ನೀವು ಆ DDಯನ್ನು ಕಟ್ಟಿ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲಾತಿಗಳನ್ನು ನೀವು ಅಟ್ಯಾಚ್ ಮಾಡಿ ದಿನಾಂಕ 14/3/2025 ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಇಂಟರ್ವ್ಯೂ ಡೇಟ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ. 17/3/2025 ಮಧ್ಯಾಹ್ನ 2 ಗಂಟೆಗೆ ನಿಮಗೆ ಇಲ್ಲಿ ಇವರು ಇಂಟರ್ವ್ಯೂ ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ಇವರು ನಿಮಗೆ ಎಲ್ಲಿ ಇಂಟರ್ವ್ಯೂ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ರೋಟ್ರಿ ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಸ್ಕೂಲ್, ಸ್ಟೇಷನ್ ರೋಡ್, ರಾಣೆಬೆನ್ನೂರು. ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಈ ಫೋನ್ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ನೀವು ಇಂಟರ್ವ್ಯೂ ಸಮಯದಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಮುಖಾಂತರ ನೀವು ಇಂಟರ್ವ್ಯೂಗೆ ಹಾಜರಾಗಬೇಕು. ಜೊತೆಗೆ ಅಡ್ರೆಸ್ ಕೂಡ ಅವರು ನೀಡ್ತಾ ಇದ್ದಾರೆ ನೋಡಬಹುದು. ಅಪ್ಲಿಕೇಶನ್ ಕಳಿಸುವ ಅಡ್ರೆಸ್ ಕೂಡ ಅವರು ನಿಮಗೆ ನೀಡ್ತಾ ಇದ್ದಾರೆ. ರೋಟ್ರಿ ಪ್ರೈಮರಿ ಸ್ಕೂಲ್, ಸ್ಟೇಷನ್ ರೋಡ್ ಇದು ಆಗಿದೆ. ಜೊತೆಗೆ ರೋಟ್ರಿ ಹೈಸ್ಕೂಲ್ ನಿಯರ್
ಟೈಲ್ಸ್ ಫ್ಯಾಕ್ಟ್ರಿ BP ರೋಡ್ ರಾಣೆಬೆನ್ನೂರು ಈ ಒಂದು ಅಡ್ರೆಸ್ಗೆ ನಿಮ್ಮ ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ಕಳಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಉಪಯುಕ್ತ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ನಡೀತದೆ, ನೀವು ಇಲ್ಲಿ ಗಮನಿಸಬಹುದು. KLE ಸೊಸೈಟಿ ನಮ್ಮ ರಾಜ್ಯದ ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಕೂಡ ಇಲ್ಲೊಂದು ಇನ್ಸ್ಟಿಟ್ಯೂಷನ್ ಆಫ್ ದ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ MBA ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಇದು ಧಾರವಾಡ ಯೂನಿವರ್ಸಿಟಿಯ ಒಂದು ಅಂಡರ್ನಲ್ಲಿ ಬರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ನೀವು ನೋಡಬಹುದು BUP ಕ್ಯಾಂಪಸ್ ವಿದ್ಯಾನಗರ ಹುಬ್ಬಳ್ಳಿ 580031 ಶಾಲೆಯ ವಿಳಾಸವಾಗಿರುತ್ತದೆ. ಜೊತೆಗೆ ಇಲ್ಲಿ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದರೆ ಇದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಕೂಡ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ನೀವು ಇಲ್ಲಿ ಗಮನಿಸಬಹುದು ಟೀಮ್ IMSR MBA ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ನೇಮಕಾತಿ ಇವರು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇವರು ನೇಮಕಾತಿ ಅಂದರೆ ಸಹಾಯಕ ಪ್ರಾಧ್ಯಾಪಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಈ ಸಹಾಯಕ ಪ್ರಾಧ್ಯಾಪಕ ನೀವು MBA ಫಸ್ಟ್ ಕ್ಲಾಸ್ ವಿತ್ ಅಂದರೆ ನೀವು MBA ಫಸ್ಟ್ ಕ್ಲಾಸ್ ಇದು ಪಾಸಾಗಿರೋ ಜೊತೆಗೆ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. MBA ಇಂಟ್ರೊಡಕ್ಷನ್ ಆನ್ ದ ಸ್ಟ್ರಾಂಗ್ ಟುವರ್ಡ್ ರಿಸರ್ಚ್ನಲ್ಲಿ ನೀವು ಭಾಗವಹಿಸೋ ಜೊತೆಗೆ ನೆಟ್ ಅಥವಾ ಸೆಟ್ ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಜನರಲ್ ಮ್ಯಾನೇಜ್ಮೆಂಟ್ನಲ್ಲಿ ನೀವು ಮಾಡಿದಂಥ ಅಭ್ಯರ್ಥಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಇಲ್ಲಿ ಕೂಡ ನೀವು MBA ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿರಬೇಕು, ಜೊತೆಗೆ 5 ವರ್ಷದ ಅನುಭವವನ್ನು ಕೂಡ ಹೊಂದಿರಬೇಕು. ಜೊತೆಗೆ ನಿಮಗೆ ಇಲ್ಲಿ ಟೆಕ್ನಾಲಜಿ ಆಗಿರಲಿ, ಪ್ರೊಡಕ್ಷನ್ ಆಪರೇಷನ್ ಮ್ಯಾನೇಜ್ಮೆಂಟ್ ಆಗಿರಲಿ, ಸ್ಟ್ಯಾಟಿಸ್ಟಿಕ್ಸ್ ಆಗಿರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ಸ್ಟ್ರಾಂಗ್ ಇಂಟೆಲಿಜೆನ್ಸ್ ಟುವರ್ಡ್ ರಿಸರ್ಚ್ನಲ್ಲಿ ಅನುಭವ ಹೊಂದಿರಬೇಕು. ಜೊತೆಗೆ ನಿಮಗೆ ಇಲ್ಲಿ ನೆಟ್ ಮತ್ತು ಸೆಟ್ ಆದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಜೊತೆಗೆ BE ಮತ್ತು MBA ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲ ಪ್ರಿಫರೆನ್ಸ್ ಕೂಡ ಇವರು ನೀಡ್ತಾ ಇದ್ದಾರೆ. ಸ್ಯಾಲ್ರಿ ಕೂಡ ಇವರು ಒಳ್ಳೆಯ ಸ್ಯಾಲ್ರಿ ಮತ್ತು ನಿಮ್ಮ ಅನುಭವ ಆಧಾರದ ಮೇಲೆ AICTE ಅನ್ನುವ ಒಂದು ರೂಲ್ ಮೇಲೆ ಇವರು ನಿಮಗೆ ಸ್ಯಾಲ್ರಿಯನ್ನು ಕೂಡ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ರೆಸ್ಯೂಮ್ ಆಗಿರಲಿ, ಜೊತೆಗೆ ಫೋಟೋ ಸ್ಕ್ಯಾನ್ ಮಾಡಿಕೊಂಡು ರಿಲೆವೆಂಟ್ ಡಾಕ್ಯುಮೆಂಟ್ಸನ್ನು ನೀವು ಅದರಲ್ಲಿ ಅಟ್ಯಾಚ್ ಮಾಡಿ ಈ ಒಂದು ಇಮೇಲ್ ಮುಖಾಂತರ ನೀವು ನಿಮ್ಮ ರೆಸ್ಯೂಮ್ ಮತ್ತು ಸ್ಕ್ಯಾನ್ ಮಾಡಿದಂಥ ಫೋಟೋ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನೀವು ಇಮೇಲ್ ಮಾಡಬೇಕಾಗುತ್ತದೆ. 12/3/2025 ಒಳಗಾಗಿ ನೀವು ಅಷ್ಟರೊಳಗಾಗಿ ನೀವು ಇಮೇಲ್ ಮಾಡಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು. ಹೀಗೆ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾಯಿದೆ, ನೀವು ಇಲ್ಲಿ ಗಮನಿಸಬಹುದು. ಎಕ್ಸಲೆಂಟ್ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಗಮನಿಸಬಹುದು. ಲಕ್ಷ್ಮೇಶ್ವರ ಗಾರ್ಡನ್ ಭಾರತಿ ನಗರ್ ಧಾರವಾಡದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಆ ಸಂಸ್ಥೆಯ ಒಂದು ಫೋನ್ ನಂಬರ್ ಮತ್ತು ಇಲ್ಲಿ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BSc MSc BCom ಅಥವಾ BA MA ವಿತ್ BEd ಮಾಡಿದಂಥ ಅಭ್ಯರ್ಥಿಗಳು ಇಲ್ಲಿ ಮ್ಯಾಥ್ಸ್ ಹುದ್ದೆಗೆ 8 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್ ಟೀಚರ್ಗೆ 4 ಹುದ್ದೆಗಳು, ಸೋಷಿಯಲ್ ಸೈನ್ಸ್ ಟೀಚರ್ಗೆ ಒಟ್ಟು 4 ಹುದ್ದೆಗಳು, ಮೆಂಟಲ್ ಎಬಿಲಿಟಿ ಮತ್ತು IQ ಹುದ್ದೆಗೆ 4 ಹುದ್ದೆಗಳು, ಇಂಗ್ಲೀಷ್ ಶಿಕ್ಷಕರಿಗೆ 4 ಹುದ್ದೆಗಳು. ಇದು ಕೋಚಿಂಗ್ ಸೆಂಟರ್ ಆಗಿರುತ್ತದೆ. ಇಷ್ಟೆಲ್ಲ ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ BSc MSc BA MA ವಿತ್ BEd ಆಗಿರುವಂಥ ಅಭ್ಯರ್ಥಿಗಳನ್ನು ಕೂಡ ಇವರು ನೇಮಕಾತಿ ಅಂದರೆ PU ಕಾಲೇಜುಗಳಿಗೆ ಇವರು ನೇಮಕಾತಿ ಅಂದರೆ PUಗೆ ನೀಟ್ ಎಕ್ಸಾಮ್ ಆಗಿರಲಿ, JEE ಎಕ್ಸಾಮ್ ಆಗಿರಲಿ, ಇಂಥ ಎಕ್ಸಾಮ್ಗಳಿಗೆ ಕೋಚಿಂಗ್ ಕೊಡಲು ಇವರಿಗೆ ಕೆಲವು ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮ್ಯಾಥ್ಸ್ ಟೀಚರ್ 4 ಹುದ್ದೆ, ಫಿಸಿಕ್ಸ್ಗೆ 2 ಹುದ್ದೆ, ಕೆಮಿಸ್ಟ್ರಿಗೆ 2 ಹುದ್ದೆ, ಬಯೋಲಜಿಗೆ 2 ಹುದ್ದೆ, ಇಂಗ್ಲೀಷ್ಗೆ 2 ಹುದ್ದೆ, ಇಷ್ಟೆಲ್ಲ ಹುದ್ದೆಗಳನ್ನು ಈ ಎಕ್ಸಲೆಂಟ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಫುಡ್ ಮತ್ತು ಅಕೊಮೊಡೇಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ನೀವು ಇಲ್ಲಿ ಕಳುಹಿಸಿ ಅಪ್ಲೈ ಕೂಡ ಮಾಡಬಹುದು. ಡಿಸೈಡ್ ಕ್ಯಾನ್ ಅಪ್ಲೈ ಕಾಂಟ್ಯಾಕ್ಟ್ ಜೊತೆಗೆ ಕಾಂಟ್ಯಾಕ್ಟ್ ಕೂಡ ಮಾಡಿ ನೀವು ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ ಆ ಒಂದು ಇಮೇಲ್ಗೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಹೀಗೆ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಗಮನಿಸಿ. ಶ್ರೀ ಸಿದ್ದು ಸೌದಿ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬನಹಟ್ಟಿಯಲ್ಲಿ ಒಂದು ಶಿಕ್ಷಣ ಅಡಿಯಲ್ಲಿ ನೇಮಕಾತಿ ನಡೀತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಶ್ರೀ ಪಬ್ಬುಲಿಂಗೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಚಿಮ್ಮಾಡದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಇಲ್ಲಿ ಗಮನಿಸಿ. ತಾಲೂಕು ರಬಕವಿ ಬನಹಟ್ಟಿ
ಡಿಸ್ಟಿಕ್ ಬೆಳಗಾವಿ ಇಲ್ಲಿ ಒಂದು ನೇಮಕಾತಿ ನಡೀತಾ ಇದೆ. ನಿಯರ್ ಪ್ರಭುಲಿಂಗೇಶ್ವರ ಟೆಂಪಲ್ ಚಿಮ್ಮಾಡದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಕಂಡುಬರುತ್ತದೆ. ಇಲ್ಲಿ ವಾಂಟೆಡ್ ಟೀಚರ್ಸ್ ಅಂದರೆ 2025-26 ಸಾಲಿನ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನರ್ಸರಿ ವಿಭಾಗದಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ನೀವು ಕ್ವಾಲಿಫಿಕೇಷನ್ NTT ಮಾಡಬಹುದು, ಜೊತೆಗೆ ಒಂದು ಹುದ್ದೆಗೆ ನೇಮಕಾತಿ ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ LKG UKG ವಿಭಾಗದಲ್ಲಿ NTT ನೀವು ಇಲ್ಲಿ ವಿದ್ಯಾರ್ಥಿ ಹೊಂದಿರಬೇಕು. ಒಟ್ಟು 4 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ನಂತರ ಇಲ್ಲಿ ಪ್ರೈಮರಿ ಸೆಕ್ಷನಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ನೀವು ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಮ್ಯಾಥ್ಸ್ ಟೀಚರ್ ಮತ್ತು EVS ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ನೀವು D.Ed ಮತ್ತು B.Ed ಮಾಡಿರಬೇಕು. ಒಟ್ಟು 4 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡರಿ ಸೆಕ್ಷನ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಕನ್ನಡ ಟೀಚರ್, ಮ್ಯಾಥ್ಸ್ ಟೀಚರ್, ಜೊತೆಗೆ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ನಿಮಗೆ ವಿದ್ಯಾರ್ಥಿ MA B.Ed ಮತ್ತು MSc B.Ed ಆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಒಟ್ಟು 6 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಎನಿ ಡಿಗ್ರಿ ಅಥವಾ PG ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. 1 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅಕೌಂಟೆಂಟ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ನೀವು BCom ಜೊತೆಗೆ ಟ್ಯಾಲಿಯನ್ನು ಕೂಡ ಇಲ್ಲಿ ನೀವು ಹೊಂದಿರಬೇಕಾಗುತ್ತದೆ. ಒಟ್ಟು 1 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಇದು ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಜೊತೆಗೆ 5 ವರ್ಷದ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಅವರು ಕೇಳ್ತಾ ಇದ್ದಾರೆ ಟೀಚರ್ ಜಾಬ್ನಲ್ಲಿ. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನಿಮಗೆ ನೀಡ್ತಾ ಇದೆ. ಜೊತೆಗೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಸಮಯದಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ನೀವು ತೆಗೆದುಕೊಂಡು ಬರಬೇಕಾಗುತ್ತದೆ. ಇಂಟರ್ವ್ಯೂ ಡೇಟ್ ಕೂಡ ನೀಡ್ತಾ ಇದ್ದಾರೆ 9/3/2025 ಸಂಡೇ 10 ಗಂಟೆಯಿಂದ 2:00 ಕೂಡ ನಿಮಗೆ ಇಲ್ಲಿ ಇಂಟರ್ವ್ಯೂ ಡೇಟ್ ಕೂಡ ನೀಡ್ತಾ ಇದ್ದಾರೆ. ಇಂಟರ್ವ್ಯೂ ಪ್ಲೇಸ್ SP ಹೈಸ್ಕೂಲ್ ಕ್ಯಾಂಪಸ್ ಚಿಮ್ಮಾಡದಲ್ಲಿ ನಿಮಗೆ ಇಂಟರ್ವ್ಯೂ ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ನಡೀತದೆ, ನೀವು ಗಮನಿಸಬಹುದು. ವಿಮನ್ ವಿದ್ಯಾರ್ಥಕ ಸಂಘದ ವತಿಯಿಂದ KH ಪಟೇಲ್ PU ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಪ್ರಾರ್ಥನಾ ಎಜುಕೇಷನ್ ಸೊಸೈಟಿ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಲೆಕ್ಚರರ್ ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಒಟ್ಟು 3 ವರ್ಷದ ಅನುಭವ ಇರಬೇಕಾಗುತ್ತದೆ. ನಂತರ ಇಲ್ಲಿ ಲೆಕ್ಚರರ್ ಆಫ್ ದ ಮ್ಯಾಥಮೆಟಿಕ್ಸ್ ಮಿನಿಮಮ್ 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಲೆಕ್ಚರರ್ ಇನ್ ಇಂಗ್ಲೀಷ್ ಉಪನ್ಯಾಸಕರ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೂಡ 2 ವರ್ಷದ ನಿಮಗೆ ಅನುಭವ ಇರಬೇಕಾಗುತ್ತದೆ. ನಂತರ ಇಲ್ಲಿ ಫ್ರೀಲ್ಯಾನ್ಸಿಂಗ್ ಫ್ಯಾಕಲ್ಟಿ ಇನ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಟು ಟೀಚ್ JEE ನೀಟ್ಗಳಿಗೆ ನೀವು ಇಲ್ಲಿ ಕೋಚಿಂಗ್ ಮಾಡಲು FERO ಪಬ್ಲಿಕ್ ರಿಲೇಷನ್ ಆಫೀಸರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಒಟ್ಟು 2 ವರ್ಷದ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಅಟೆಂಡ್ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟರ್ವ್ಯೂ ಕೂಡ ನೀವು ನೋಡಬಹುದು. ಸಂಡೇ ಆದ 9/3/2025 10 ಗಂಟೆಯಿಂದ 1 ಗಂಟೆ ಕೂಡ ಇವರು ನಿಮಗೆ ಇಂಟರ್ವ್ಯೂ ತೆಗೆದುಕೊಳ್ತಾ ಇದ್ದಾರೆ. ಈ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಈ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಫೀಮೇಲ್ ಟೆಲಿಕಾಲರ್ ಎಕ್ಸಿಕ್ಯೂಟಿವ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಶುಡ್ ಹ್ಯಾವ್ ದ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಜೊತೆಗೆ 1 ರಿಂದ 2 ವರ್ಷದ ಅನುಭವವನ್ನು ಕೂಡ ನಿಮಗೆ ಆ ಒಂದು ಫೀಲ್ಡ್ನಲ್ಲಿ ಇರಬೇಕಾಗುತ್ತದೆ. ಜೊತೆಗೆ ನಿಮಗೆ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಮತ್ತು ಲ್ಯಾಂಗ್ವೇಜ್ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ಇರಬೇಕಾಗುತ್ತದೆ. ಹ್ಯಾಂಡಲ್ ದ ಫೋನ್ ಎಂಕ್ವೈರೀಸ್ ಅಂದರೆ ನೀವು ಎಲ್ಲ ಫೋನ್ ಕಾಂಟ್ಯಾಕ್ಟನ್ನು ಕೂಡ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಕಡಿಬೇಕಾಗುತ್ತದೆ. ಫಾರ್ ಪ್ರೈವೇಟ್ ಕಾಲೇಜ್ ಇನ್ ಹುಬ್ಬಳ್ಳಿಯಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ 2 ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಜೊತೆಗೆ ಇಲ್ಲಿ ಒಂದು ಈ ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಸಲ್ಲಿಸಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಹೀಗಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಅದೊಂದು ಪ್ರತಿಷ್ಠಿತ ಸಂಸ್ಥೆ ಕೂಡ ಇಲ್ಲಿ ಆಗಿದೆ, ನೀವು ಇಲ್ಲಿ ಗಮನಿಸಬಹುದು. ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಇವರ ವತಿಯಿಂದ ಶ್ರೀ ಸತ್ಯ ಸಾಯಿ ಕಾಲೇಜ್ ಆಫ್ ದ ಹೋಮಿಯೋಪೆಥಿಕ್ ಮೆಡಿಕಲ್ ಸೈನ್ಸ್ ಹಾಸ್ಪಿಟಲ್ನಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಇದು ಧಾರವಾಡದಲ್ಲಿ ಕಂಡುಬರುತ್ತೆ ಶಾಖೆ. ಆ ಸಂಸ್ಥೆ ಇಮೇಲ್ ಕೂಡ ನೀಡ್ತಾ ಇದ್ದಾರೆ, ಇದ್ರ ಮುಖಾಂತರ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಆ ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ಇದೆ, ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಅಂದರೆ ವಾಂಟೆಡ್ ಮುಖಾಂತರ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಇಲ್ಲಿ ಗಮನಿಸಬಹುದು. ಮೆಡಿಕಲ್ ಕಾಲೇಜುಗಳಿಗೆ ಇಲ್ಲಿ ಹೋಮಿಯೋಪತಿ ಕಾಲೇಜಿನಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹ್ಯೂಮನ್ ಅನಾಟಮಿಯಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರು ತಲಾ ಒಂದೊಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಹ್ಯೂಮನ್ ಫಿಸಿಕಾಲಜಿ ಆ್ಯಂಡ್ ಬಯೋಕೆಮಿಸ್ಟ್ರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ
ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ತಲಾ ಒಂದೊಂದು ಹುದ್ದೆಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಪ್ಯಾಥಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಪ್ರೊಫೆಸರ್ ಒಂದು ಹುದ್ದೆ, ಅಸೋಸಿಯೇಟ್ ಪ್ರೊಫೆಸರ್ ಒಂದು ಹುದ್ದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಹುದ್ದೆಗೆ ಇವರು ನೇಮಕಾತಿ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಜನ್ ವಿಭಾಗದಲ್ಲಿ ಕೂಡ ಅಸಿಸ್ಟೆಂಟ್ ಒಂದು ಹುದ್ದೆ ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೆನಿಯಾಲಜಿಕ್ ಮತ್ತು ಆಬ್ಜೆಟ್ರಿಕ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಹುದ್ದೆ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕಮ್ಯುನಿಟಿ ಮೆಡಿಸನ್ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಬಯೋಸ್ಟ್ಯಾಟಿಕ್ಸ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ಗೆ ನೇಮಕಾತಿ ನಡೀತಾ ಇದೆ. ಅಲ್ಲಿ ಕೂಡ ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಹೋಮಿಯೋಪೆಥಿಕ್ ರಿಪೋರ್ಟ್ರಿ ಆ್ಯಂಡ್ ಕೇಸ್ ಟೇಕಿಂಗ್ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದು ಕೂಡ ಒಂದು ಹುದ್ದೆಗೆ ನೇಮಕಾತಿ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆರ್ಗಾನ್ ಆ್ಯಂಡ್ ಮೆಡಿಸನ್ ಆ್ಯಂಡ್ ಫಂಡಮೆಂಟಲ್ ಮತ್ತು ಹೋಮಿಯೋಪತಿ ಫಿಸಿಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವಿಲ್ಲಿ ಗಮನಿಸಬಹುದು ನೇಮ್ ಆಫ್ ದ ಕ್ವಾಲಿಫಿಕೇಷನ್ ಮತ್ತು ಇಲ್ಲಿ ನಾನ್ ಟೀಚಿಂಗ್ ವಿಭಾಗದ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು ಸ್ಟ್ಯಾಟಿಕ್ಸ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು BSc ಬಯೋಸ್ಟ್ಯಾಟಿಕ್ಸ್ನಲ್ಲಿ ಅಧ್ಯಯನ ಮಾಡಿರಬೇಕು. ಇದು ಕೂಡ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯೋಗ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಿಪ್ಲೊಮಾ ಇನ್ ನ್ಯಾಚುರಲೋಪತಿ ಮತ್ತು ಯೋಗಿಕ್ ಸೈನ್ಸ್ನಲ್ಲಿ ಅಧ್ಯಯನ ಮಾಡಿರಬೇಕು. ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಆಸಕ್ತಿಯುಳ್ಳ ಅಭ್ಯರ್ಥಿಗಳು NCH ನಾಮ್ಸ್ ಮುಖಾಂತರ ನೀವು ಇಲ್ಲಿ ಅರ್ಹತೆಯನ್ನು ಕೂಡ ಹೊಂದಿರಬೇಕಾಗುತ್ತದೆ. ನಿಮ್ಮ ಒಂದು ರೆಸ್ಯೂಮನ್ನು CV ಕಾಲೇಜ್ ಅಂದರೆ ಒಂದು ಇಮೇಲ್ ಈ 15/3/2025 ಒಳಗಾಗಿ ಈ ಒಂದು ಇಮೇಲ್ ಮುಖಾಂತರ ನೀವು ಇಲ್ಲಿ ಅಂದರೆ ಈ ಒಂದು ಇಮೇಲ್ ಇಲ್ಲಿ ನಾವು ತೋರಿಸ್ತೇವೆ ನೋಡಿ. ಈ ಒಂದು ಇಮೇಲ್ಗೆ ನಿಮ್ಮ ಒಂದು ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಯಾವ ಡೇಟ್ ಅಂದರೆ 15/3/2025 ಒಳಗಾಗಿ ಇಂಟ್ರ್ಯೂ ಕೂಡ ನೀವು ಇಲ್ಲಿ ಅಟೆಂಡ್ ಆಗಬೇಕು. ಇಲ್ಲಿ ಇಂಟ್ರ್ಯೂ ಕೂಡ ಅವರು ನೀಡ್ತಾ ಇದ್ದಾರೆ. 16/3/2025ಕ್ಕೆ ನಿಮಗೆ ಇಂಟ್ರ್ಯೂ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇಲ್ಲಿ KLE ಸೊಸೈಟಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು KLE ಸ್ಕೂಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕೊತ್ತಗೊಂಡನಂಶಿ ಮತ್ತು ಕುಂದಗೋಳದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ರಾಸ್ ಅದರಗುಂಚಿ ಹುಬ್ಬಳ್ಳಿಯಲ್ಲಿ ಇದೊಂದು ಸಂಸ್ಥೆ ನೇಮಕಾತಿ ಮಾಡಿದೆ. ಆ ಸಂಸ್ಥೆ ಒಂದು ಇಮೇಲ್ ಕೂಡ ಇಲ್ಲಿ ಗಮನಿಸಬಹುದು. ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು MA B.Ed BA B.Ed ಆದಂಥ ಅಭ್ಯರ್ಥಿಗಳು ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ BSc B.Ed ಆದವರು ನೀವು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ ಕೂಡ ಆಗಬಹುದು. BCA ಮತ್ತು MCA ಆದವರು ಕಂಪ್ಯೂಟರ್ ಸೈನ್ಸ್ ಟೀಚರ್ ಕೂಡ ನೀವು ಇಲ್ಲಿ ಆಗಿರಬಹುದು. B.Ped ಆದಂಥವರು ನೀವು P ಟೀಚರ್ ಕೂಡ ಇಲ್ಲಿ ಆಗಬಹುದು. NTT ಮತ್ತು NTC ಮಾಡಿದವರು LKG ಮತ್ತು UKGಗೆ ನೀವು ಇಲ್ಲಿ ಟೀಚಿಂಗ್ ಕೂಡ ಇಲ್ಲಿ ಮಾಡಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಒಂದು ಫೋಟೋ ಜೊತೆಗೆ ಈ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕಳಿಸಿ. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಈ ಕಾಂಟ್ಯಾಕ್ಟ್ ನಂಬರ್ ಕೂಡ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಇಲ್ಲಿ ಮತ್ತೊಂದು ಕರ್ನಾಟಕ ಸರ್ಕಾರದ ಒಂದು ವತಿಯಿಂದ ಇಲ್ಲಿ ಒಂದು ಹೊರಗುತ್ತಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಮುಖ್ಯ ವೈದ್ಯಾಧಿಕಾರಿಗಳ ಕಾರ್ಯಾಲಯ ಉಪವಿಭಾಗ ಆಸ್ಪತ್ರೆ ಗಂಗಾವತಿಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಸಂಸ್ಥೆಯ ಇಮೇಲ್ ಕೂಡ ನೀಡ್ತಾ ಇದೆ, ಗಮನಿಸಬಹುದು. ಇಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಪ್ರಕಟಣೆ ಕೂಡ ಆಗಿದೆ. ಇಲ್ಲಿ 2025-26ರ ಸಾಲಿಗಾಗಿ ಹೊರಗುತ್ತಿಗೆ ಆದ ಮಾನವ ಸಂಪನ್ಮೂಲ ಪೂರೈಕೆ ಟೆಂಡರ್ ಬಗ್ಗೆ ಇವರು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಮೇಲ್ಕಾಣಿಸಿದ ವಿಷಯ ವಸ್ತುಗಳಿಗೆ ಸಂಬಂಧಿಸಿದಂತೆ ವಿಭಾಗ ಗಂಗಾವತಿ ಕೊಪ್ಪಳದಲ್ಲಿ ಹೊರಗುತ್ತಿಗೆ ಆಧಾರದ ಮೇರೆಗೆ ಮಾನವ ಸಂಪನ್ಮೂಲ ಪಡೆಯಲು ಇವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದರ ಮುಖಾಂತರ ನೀವು ಮಾಹಿತಿ ಪಡೆದು ದಿವಿಲಕೋಟೆಯ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಇಲ್ಲಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇದನ್ನು ಪೂರ್ಣವಾಗಿ ನೀವು ಡೀಟೇಲ್ ಆಗಿ ನೋಡಿಕೊಂಡು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ರೀತಿಯಾಗಿ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ವಿದ್ಯಾಸಂಗಮ ರಾಷ್ಟ್ರೀಯ ಹೆದ್ದಾರಿ, ಇದು ಬೆಳಗಾವಿಯಲ್ಲಿ ಕಂಡುಬರುವಂಥ ಒಂದು ವಿಶ್ವವಿದ್ಯಾಲಯ ಆಗಿದೆ. ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ವೆಬ್ಸೈಟ್ ಕೂಡ ಗಮನಿಸಬಹುದು. ಇದು ಕುಲಸಚಿವರಿಂದ ಆದಂಥ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ಆ ಸಂಸ್ಥೆಯ ಇಮೇಲ್ ಕೂಡ ಫೋನ್ ನಂಬರ್ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೂಡ ಪಡೆಯಬಹುದು. ಇಲ್ಲಿ ನೇಮಕಾತಿ ಸೂಚನೆ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ
ವಿಶ್ವವಿದ್ಯಾಲಯ ಬೆಳಗಾವಿ ನೇಮಕಾತಿ ಸೂಚನೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೇಮಕಾತಿ ಸೂಚನೆ 9/2/2023 ನೇಮಕಾತಿ ಹಿಡಿಯಂತೆ ಇಲ್ಲಿ ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಅಂದರೆ ಪರಿಶಿಷ್ಟ ಪಂಗಡದವರಿಗೆ ಇದು ಮೀಸಲಾತಿ ಅನ್ವಯವಾಗುತ್ತದೆ. ಇಲ್ಲಿ ಬೋಧಕೇತರ ಅಂದರೆ ಇಲ್ಲಿ ಕಚೇರಿ ಅಧೀಕ್ಷರು ಬೋಧಕೇತರ ಹುದ್ದೆಗೆ ಇವರು ನೇರ ನೇಮಕಾತಿ ಮುಖಾಂತರ ಇಲ್ಲಿ ಭರ್ತಿ ಮಾಡೋಕ್ಕೆ ಅರ್ಜಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ 8 ಪ್ರತಿಗಳಲ್ಲಿ ಅರ್ಜಿಯನ್ನು ನೀವು ಇಲ್ಲಿ ಅಂದರೆ 8 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆ ಹುದ್ದೆಗಳು ಯಾವಂತ ಇಲ್ಲಿ ನೀವು ನೋಡಬಹುದು. ನೇಮಕಾತಿ ಸೂಚನೆ, ವಯೋಮಿತಿ, ವಿದ್ಯಾರ್ಹತೆ ಮತ್ತು ಸೇವಾನುಭವ ಇತ್ಯಾದಿ ವಿವರಗಳನ್ನು ಆ ಒಂದು ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಹಾಗೂ ಸದರಿ ವೆಬ್ಸೈಟ್ನಿಂದ ಅರ್ಜಿಯನ್ನು ಡೌನ್ಲೋಡ್ ಅಂದರೆ ಅರ್ಜಿಯನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಕಟ್ಟಬೇಕಾಗುತ್ತದೆ. ಇದು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮಾತ್ರ ಕೂಡ ಇಲ್ಲಿ ಅನ್ವಯವಾಗುತ್ತದೆ. ನೀವು ಇಲ್ಲಿ 500 ರೂಪಾಯಿ ಡಿಡಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್ ಡಿಡಿಯಲ್ಲಿ ನೀವು ಕಟ್ಟಬೇಕಾಗುತ್ತದೆ. ಯಾರ ಹೆಸರಿಗೆ ಅಂದರೆ ಅಧಿಕಾರಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರ ಹೆಸರಿಗೆ ನೀವು ತೆಗೆದುಕೊಂಡು 8 ಪ್ರತಿಯ ಅರ್ಜಿ ಅಂದರೆ 8 ಸೆಟ್ ಕಾಪಿ ಜೆರಾಕ್ಸನ್ನು ತೆಗೆದುಕೊಂಡು ನೀವು ದೃಢೀಕೃತ ಒಂದು ಅರ್ಜಿಯನ್ನು ತೆಗೆದುಕೊಂಡು ನೀವು ಯಾರಿಗೆ ಸಲ್ಲಿಸಬೇಕಂದ್ರೆ ಅದು ಕುಲಸಚಿವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಭೂತರಾಮನಹಟ್ಟಿ, ಬೆಳಗಾವಿ 591156 ವಿಳಾಸಕ್ಕೆ ದಿನಾಂಕ ಇಲ್ಲಿ ನೀವು ಗಮನಿಸಬಹುದು 5/3/2025 ಒಳಗಾಗಿ ಸಂಜೆ 5:30 ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಈಗ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಸೆಂಟ್ ಅಂದ್ರೇವ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ರಾಯಲ್ ಕಾಲೋನಿ, ಗದಗ್ ರೋಡ್, ಹುಬ್ಬಳ್ಳಿ ಕಂಡುಬರುತ್ತದೆ. ಜೊತೆಗೆ ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಟೀಚರ್ಸ್ಗಳಿಗೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ದ B.Ed ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಆಲ್ ಸಬ್ಜೆಕ್ಟ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಇಮೇಲ್ ಮುಖಾಂತರ ನೀವು ನಿಮ್ಮ ರೆಸ್ಯೂಮ್ ಸೆಂಡ್ ಮಾಡಬಹುದು. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇದರ ಮೂಲಕ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಸ್ಕೂಲ್ CBSE ಒಂದು ಸ್ಕೂಲ್ ಆಗಿದೆ. ಇದು CBSE ಒಂದು ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಇವರು ವೇಕೆನ್ಸಿಗಳಿಗೆ ಅಂದರೆ ಆಲ್ ಸಬ್ಜೆಕ್ಟ್ ಫಾರ್ಮ್ ಅಂದರೆ ಕಿಂಡರ್ಗಾರ್ಟನ್ ಟು ಗ್ರೇಡ್ 10 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಲಿಜಿಬಲ್ ಅಂದರೆ ಈ ಹುದ್ದೆಗಳಿಗೆ ನೀವು ಬ್ಯಾಚುಲರ್ ಮತ್ತು ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕಾಗುತ್ತದೆ. B.Ed ಕೂಡ ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ಜೊತೆಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಇಂಗ್ಲೀಷ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೂಡ ಇಲ್ಲಿ ಬೇಕಾಗುತ್ತದೆ. ಜೊತೆಗೆ CBSEಯಲ್ಲಿ ಕೂಡ ನೀವು ಇಲ್ಲಿ ಟೀಚಿಂಗ್ ಮಾಡಬೇಕಾಗುತ್ತದೆ. ಜಾಬ್ ಲೊಕೇಶನ್ ನೋಡಬಹುದು. ಇದು ಬೆಂಗಳೂರಿನಲ್ಲಿ ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಇಲ್ಲಿ ನೀವು ಗಮನಿಸಬಹುದು. ಜೊತೆಗೆ ಆ ಸಂಸ್ಥೆ ಇಮೇಲ್ ಕೂಡ ಇರ್ತಾ ಇದ್ದರೆ ಇದರ ಮುಖಾಂತರ ನೀವು ಮಾಹಿತಿಯನ್ನು ಕೂಡ ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಟರನ್ನು ಕೂಡ ನೀವು ಅಟ್ಯಾಚ್ ಮಾಡಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಈ 2 ಕಾಂಟ್ಯಾಕ್ಟ್ ನಂಬರ್ಗಳ ಮುಖಾಂತರ ಕೂಡ ನೀವು ಇಲ್ಲಿ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ SLB ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇದೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಚನ್ನರಾಯನಪಟ್ಟಣ ರೋಡ್, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ವಾಂಟೆಡ್ ಎಕ್ಸ್ಪೀರಿಯನ್ಸ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹೈಸ್ಕೂಲ್ ಶಿಕ್ಷಣಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಹೈಸ್ಕೂಲ್ ಶಿಕ್ಷಣದಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು BSc B.Ed ಜೊತೆಗೆ 5 ವರ್ಷದ ಅನುಭವವನ್ನು ಕೂಡ ಇಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಇಲ್ಲಿ ICSEನಲ್ಲಿ ಇಲ್ಲಿ ನೀವು ಬೋಧನೆ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಇಂಗ್ಲೀಷ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಕೂಡ BA B.Ed ಮತ್ತು ಮಿನಿಮಮ್ 5 ವರ್ಷದ ಅನುಭವ ಹೊಂದಿರಬೇಕು. ಇಲ್ಲಿ ಕೂಡ ನೀವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ICSE ಕೂಡ ನೀವು ಇಲ್ಲಿ ಟೀಚಿಂಗ್ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಶಿಕ್ಷಕರಿಗೂ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು BA B.Ed ಆಗಿರಬೇಕು. ಜೊತೆಗೆ 5 ವರ್ಷದ ಅನುಭವವನ್ನು ಹೊಂದಿರಬೇಕು. ಇಲ್ಲಿ ಕೂಡ ನೀವು ICSEನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಕಂಪ್ಯೂಟರ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕಂಪ್ಯೂಟರ್ ಟೀಚರ್ಗೆ ನೀವು BCA ಮತ್ತು MCA ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಶಿಕ್ಷಣಗಳಿಗೆ ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ನೋಡಬಹುದು. ಇಲ್ಲಿ ಟ್ರೈನ್ಡ್ ಟೀಚರ್ಸ್ ವಿತ್ ಇದು ಕಿಂಡರ್ಗಾರ್ಟನ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚಿಂಗ್ ಫ್ರಮ್ ರಿಗರ್ಸ್ ಇನ್ಸ್ಟಿಟ್ಯೂಟ್ ಜೊತೆಗೆ ಅಂದರೆ ಇಲ್ಲಿ ಕಿಂಡರ್ಗಾರ್ಟನ್ ಮತ್ತು ಪ್ರೈಮರಿ ಮತ್ತು ಪ್ರೀ ಪ್ರೈಮರಿಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಲೈಬ್ರರಿ ಪೋಸ್ಟ್ಗೆ ಹುದ್ದೆಗೆ ಅವರು ಲೈಬ್ರರಿ ಸೈನ್ಸ್ ಮತ್ತು ಮಾಡಬೇಕಾಗುತ್ತೆ. ಜೊತೆಗೆ
ಪದವಿ ಜೊತೆಗೆ ಸ್ನಾತಕೋತ್ತರ ಪದವಿ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ವಿತ್ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಕೂಡ ಇಲ್ಲಿ ನೀವು ಮಾಡಬೇಕಾಗುತ್ತದೆ. ಆಸಕ್ತಿಗಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಒಂದು ಇಮೇಲ್ ಮುಖಾಂತರ, ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರವಾಗಲಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನಿಮಗೆ ಇಲ್ಲಿ ಅಟ್ರಾಕ್ಟಿವ್ ಸ್ಯಾಲ್ರಿಯನ್ನು ನಿಮ್ಮ ಅನುಭವ ಆಧಾರದ ಮೇಲೆ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಫುಡ್ ಮತ್ತು ಅಕೊಮೊಡೇಷನ್ ಕೂಡ ಅಂದರೆ ಊಟದ ವ್ಯವಸ್ಥೆಯನ್ನು ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಆಸಕ್ತಿಗಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.